ಆಕಾಶ್ ನಿಂತ್ಕೊಳ್ಳಿ. ಆಕಾಶ್ ನೋಡಿ, ನಮ್ಮ ಅದಕ್ಕೆ ಪರವಾಗಿ ನಾನು ಸಾರಿ ಕೇಳ್ತೀನಿ. ಪ್ಲೀಸ್ ಆಕಾಶ್, ಐ ಆಮ್ ಸಾರಿ ಆಯಿತಾ? ಎಲ್ರೂ ವಾಪಸ್ ಬರೋಕ್ಕೆ ಹೇಳು. ಆಕಾಶ್ 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 ಯಾರು ಇವರೆಲ್ಲ? ಓಹೋ, ರಾಣಿ ಫ್ರೆಂಡ್ಸ್ ಇರಬೇಕು ಅಂತ ಕಾಣುತ್ತೆ. ಅದಕ್ಕೆ ಅವರೆಲ್ಲ ನನ್ನ ಫ್ರೆಂಡ್ಸು, ನನ್ನ ಜೊತೆ ಕಾಲೇಜಲ್ಲಿ ಓದ್ತಾ ಇದ್ದಾರೆ. ಇಡೀ ಕಾಲೇಜ್ಗೆ ನಾನು ಫಸ್ಟ್ ಬಂದಿದ್ದೀನಿ ಅಂತ ನನಗೆ ವಿಶ್ ಮಾಡಕ್ ಬಂದಿದ್ರು. ಅವ್ರಿಗೆ ಅವಮಾನ ಮಾಡಿ ಕಳಿಸ್ಬಿಟ್ರಲ್ಲ. ಡೀಸೆನ್ಸಿ ಅನ್ನೋದು ನಿಮಗೆ ಸ್ವಲ್ಪನೂ ಇಲ್ವಾ? ಈಗ ಅನಾಗರಿಕವಾಗಿ ನಡ್ಕೊಡೋದೆಲ್ಲ ಡೀಸೆನ್ಸಿ ಅನ್ನೋದಾದ್ರೆ ನನ್ಗಿದೆಲ್ಲ ತಿಳ್ಕೊಳ್ಳೋದೇ ಬೇಡ. ರಾಣಿ ರಾಣಿ, ನಿನ್ ಕಾಲೇಜ್ ಫ್ರೆಂಡ್ಸಾ? ಯಾಕೆ ಬಂದಿದ್ರಮ್ಮ? ಏನ್ ವಿಷಯ? ಏನಮ್ಮ, ನಾನು ಕೇಳ್ತಾ ಇದ್ದೀನಿ, ನೀವು ಸುಮ್ಮನೆ ನಿಂತ್ಕೊಂಡಿದ್ದೀಯಲ್ಲ. ಯಾಕೆ ಬಂದಿದ್ರಮ್ಮ ಅವರೆಲ್ಲ? ಅರ್ಚನಾ, ನೀನಾದ್ರೂ ಹೇಳಮ್ಮ, ಆ ಫ್ರೆಂಡ್ಸ್ ಎಲ್ಲ ಯಾಕೆ ಬಂದಿದ್ರು, ಯಾಕೆ ಹೋದ್ರು, ಏನ್ ವಿಷಯ? ಯಾಕೆ, ಏನಾಯ್ತು? ಯಾಕೆ ನೀವಿಬ್ರು ಮೌನವಾಗಿ ನಿಂತಿದ್ದೀರಾ? ವಿಷಯ ಏನು ಅಂತ ಹೇಳಿ. ಅಪ್ಪ, ಅವರೆಲ್ಲ ನನ್ನ ಬೆಸ್ಟ್ ಫ್ರೆಂಡ್ಸು, ನನ್ನ ಜೊತೆ ಓದ್ತಾ ಇದ್ದಾರೆ. ನಾನು ಕಾಲೇಜ್ಗೆ ಫಸ್ಟ್ ಬಂದಿದ್ದೀನಿ ಅಂತ ತಿಳಿಸಿ ನನಗೆ ಕಂಗ್ರೆಸ್ ಹೇಳ್ಬಿಟ್ಟು ಹೋಗಿ ಬಂದಿದ್ರು. ಆದ್ರೆ ಇವ್ರು ಅವ್ರಿಗೆ ಅವಮಾನ ಮಾಡ್ಬಿಟ್ಟು ಮನೆಯಿಂದ ಕಳಿಸ್ಬಿಟ್ರು. ಅಪ್ಪ, ಮನೆಗೆ ಬಂದವ್ರಿಗೆ ಈ ರೀತಿ ಅವಮಾನ ಮಾಡೋದು ಸರಿನಾ ಅಪ್ಪ? ಮಾವ, ಅವರೆಲ್ಲ ಇವಳಿಗೆ ವಿಶ್ ಮಾಡಕ್ ಬಂದಿದ್ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ನನ್ ಮನೆ ಒಳಗಡೆ ಬಂದಾಗ ಆ ಹುಡ್ಕ ರಾಣಿ ಕೈ ಕುಲುಕ್ತಾ ಇದ್ದ, ಅವಳಿಗೆ ಸ್ವೀಟ್ ತಿನ್ನಿಸ್ತಾ ಇದ್ದ, ಅವಳ ಹೆಗಲ್ ಮೇಲೆ ಕೈ ಇಟ್ಕೊಂಡು ಮಾತಾಡ್ತಿದ್ದ. ಅದೆಲ್ಲ ನಂಗೆ ತಪ್ಪು ಅಂತ ಅನ್ನಿಸ್ತು. ನೀನೇನು ತಪ್ಪಾಗಿ ಹೇಳಿಲ್ಲ ಬಿಡಮ್ಮ. ರಾಣಿ, ನಿಮ್ ಮತ್ಗೆ ಹೇಳಿ ಸರಿಯಾಗಿ ಇದೆ. ನೀನ್ ಯಾಕೆ ನೊಂದ್ಕೋತೀಯ? ಏನಪ್ಪ ನೀವು ಹಾಗೆ ಮಾತಾಡ್ತಿದ್ದೀರಲ್ಲ? ಅವರೆಲ್ಲ ನನಗೆ ಬೆಸ್ಟ್ ಫ್ರೆಂಡ್ಸು. ನಾನು ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದೀನಿ, ಅದಕ್ಕೆ ಅವರೆಲ್ಲ ನನಗೆ ವಿಶ್ ಮಾಡಕ್ ಬಂದಿದ್ರು. ಅದನ್ನ ಅರ್ಥ ಮಾಡ್ಕೊಳ್ದೆ ಅನಾಗರಿಕವಾಗಿ ಬಿಹೇವ್ ಮಾಡಿದ್ರೆ, ಓದಿದ್ರೆ ನಾಗರಿಕತೆ ಏನು ಅಂತ ಗೊತ್ತಾಗ್ತಿತ್ತು. ಓದಕ್ಕಾಗ್ದೆ ಮುಸ್ರೆ ತಿಕ್ಕೊಂಡು ಬಿದ್ದಿರೋ ಜನ್ಮ ತಾನೇ. ಇವ್ರಿಗೆಲ್ಲ ಏನ್ ಗೊತ್ತು ಪ್ರಪಂಚ? ಛೇ, ಯಾಕಮ್ಮ ಅಳ್ತಾ ಇದೀಯಾ? ನೊಂದ್ಕೋಬೇಡಮ್ಮ, ಚಿಕ್ಕ ಹುಡುಗಿ ಗೊತ್ತಿಲ್ಲದೆ ಮಾತಾಡ್ಬಿಟ್ಲು. ಓದ್ದೇ ಇರೋಳನ್ನು ಮಾತನ್ನ ನನ್ನಿಂದ ಸಹಿಸ್ಕೊಳಕ್ ಆಗಲ್ಲ ಮಾವ. ನನ್ಗಾಗ ಅದು ಚುಚ್ತಾನೆ ಇರುತ್ತೆ. ಏನಮ್ಮ ಹೇಳ್ತಾ ಇದೀಯಾ? ಮದ್ವೆಗಿಂತ ಮುಂಚೆ ನನ್ನ ತಂಗಿರು ನನ್ನ ಅತ್ತಿಗೆ, ನೀನು ಓದ್ದೇ ಇರೋಳು, ಓದಿದ್ರೆ ತಾನೇ ನಿಂಗೇನಾದ್ರೂ ಗೊತ್ತಾಗೋದು ಅಂತ ಆಗಾಗ ನಂಗೆ ಅವಮಾನ ಮಾಡ್ತಾನೆ ಇರ್ತಿದ್ರು. ಆಗ ನಂಗೆ ಸಮಾಧಾನ ಮಾಡ್ತಿದ್ದಿದ್ದು ನಮ್ಮಮ್ಮ ಮಾತ್ರ. ಇಷ್ಟು ದಿನಗಳಾದ್ಮೇಲೆ ಅದೇ ಮಾತನ್ನ ರಾಣಿ ಬಾಯಿಂದ ಕೇಳಿದ್ಮೇಲೆ ನನಗೆ ಸಹಿಸ್ಕೊಳಕ್ ಆಗ್ತಿಲ್ಲ ಮಾವ. ಅರ್ಚನಾ, ಅದನ್ನೆಲ್ಲ ಮನಸ್ಸಿಗೆ ಹಾಕೋಬೇಡಮ್ಮ. ರಮೇಶ ಬರ್ಲಿ, ಅವನಿಗೆ ಹೇಳಿ ಅವಳಿಗೆ ಬುದ್ಧಿ ಕಲಿಸ್ತೀನಿ. ಬೇಡ ಮಾವ, ಇಲ್ಲಿ ನಡ್ಸಿದ್ ಯಾವ್ದು ಅವ್ರಿಗೆ ಗೊತ್ತಾಗೋದು ಬೇಡ. ರಾಣಿ ಬಗ್ಗೆ ಅವ್ರು ತುಂಬಾ ಪ್ರೀತಿ ನಂಬಿಕೆ ಇಟ್ಕೊಂಡಿದ್ದಾರೆ. ನನ್ನಿಂದ ಅದ್ ಕೇಳೋದು ಬೇಡ.